ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಪರೋಪಕಾರ ಮಾಡ್ರಿ, ಒಳ್ಳೆ ಕೆಲಸಗಳನ್ನು ಮಾಡ್ರಿ, ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ರಿ. ಇವು ಸಾಧಾರಣವಾಗಿ ಪುರಾಣಗಳಲ್ಲಿ ಅಲ್ಲಿ ಇಲ್ಲಿ ಪ್ರವಚನಗಳಲ್ಲಿ ಇವತ್ತು ನಾಳೆ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಕಥೆಗಳಲ್ಲಿ ನಮ್ಮಂಥವ್ರು ಹೇಳೋದ್ರಲ್ಲಿಂತ ಕೇಳ್ತಾ ಇರ್ತೀವಿ. ಆದ್ರೆ ಒಂದು ಸ್ವಲ್ಪ ಜಾಗ್ರತೆ ಕೂಡ ವಹಿಸಬೇಕು. ಇವತ್ತು ನಾಳಿನ ಜನರು ಅಷ್ಟು ಸಲೀಸಾಗಿಲ್ಲ, ದುರ್ಮಾರ್ಗರೇ ಜಾಸ್ತಿ ಇದ್ದಾರೆ. ಯಾರನ್ನೂ ನಂಬೋ ಹಾಗಿಲ್ಲ. ಯಾರಿಗೆ ನೋಡಿದ್ರೆ ಅವರಿಗೆ ದಾನ ಕೊಡೋದು, ಯಾರಿಗೆ ನೋಡಿದವ್ರು ರೊಕ್ಕ ಕೊಡೋದು, ಯಾರಿಗೆ ನೋಡಿದ್ರು ಉಪಕಾರ ಮಾಡೋದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರ, ಸತ್ಪಾತ್ರೆಗೆ ದಾನ ಕೊಡೋದು ಸಹಿತ ಸತ್ಪಾತ್ರ ಕೊಡ್ರಿ, ಒಳ್ಳೆಯವ್ರಿಗೆ ಕೊಡ್ರಿ. ಕುಡುಕರಿಗೆ ಯಾರಿಗೋ ಏನೋ ಬಂದು ಹೇಳಿದ್ಗಳಿಗೆ ದಬ್ಬನ ತೆಗೆದು ಕೈಸ್ತಾಗಿಂದ ರೊಕ್ಕ ತೆಗೆದು ಕೊಟ್ಟು ಹಾಳಾಗ್ಬೇಡ್ರಿ. ಹಿಂಗೆ ಎಷ್ಟೋ ಮಂದಿ ಸಿಗ್ನೇಚರ್ಗಳು ಮಾಡಿ, ಎಷ್ಟೋ ಮಂದಿ ಬ್ಯಾಂಕ್ ಗ್ಯಾರಂಟಿಗಳು ಕೊಟ್ಟು, ಎಷ್ಟೋ ಮಂದಿ ಹೊಲಗಳ ಮಾರಿ ಲಗ್ನ ಕೊಟ್ಟು ಬಹಳ ಪರೇಶಾನ ಆದಂತ ಅನೇಕ ಕಥೆಗಳು ಇರ್ತಾವ. ಕಾರಣ ಒಳ್ಳೇದು ಮಾಡಬೇಕು ಸರಿ, ಆದ್ರೆ ಅದನ್ನು ಯಾರಿಗೆ ಮಾಡಬೇಕು ಅಂಬುದು ಕೂಡ ಒಮ್ಮೆ ಆಲೋಚನೆ ಮಾಡಿ ಮಾಡಬೇಕು. ಎಲ್ಲದನ್ನ ಇದು ಮಾಡಬಾರ್ದು. ಒಬ್ಬ ಮನುಷ್ಯ ಅಡವಿಯಲ್ಲಿ ಹೋಗ್ತಾ ಇದ್ದಾಗ ಒಂದು ಚಿರತ ಆ ಬಳ್ಳಿಗಳಿಗೆ, ಗಿಡದ ಬಳ್ಳಿಗಳಲ್ಲಿ ಸಿಕ್ಕಿ ಹಾಕೊಂಡು ಬಿಟ್ಟಿರ್ತಾವೆ. ಹೊರಗೆ ಬರ್ಲಿಕ್ಕೆ ಆಗೋದು. ಎಷ್ಟು ತಿರುಗಿದಂಗೆಲ್ಲ ಬಳ್ಳಿಗಳು ಸುತ್ಕೊಂಡು ಕೈ ಕಾಲು ಎಲ್ಲ ಸುತ್ಕೊಂಡು ನಿಂತು ಬಿಡ್ತಾ. ಅದು ಶಕ್ತಿ ಎಷ್ಟು ಪ್ರಯತ್ನ ಮಾಡಿದ್ರೆ ಬೆಳ್ಳಿ ಕಟ್ಟಾಗೋದಿಲ್ಲ, ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಆ ಚಿರತ ಹೇಳ್ತದೆ ಅಂತಿತ್ತ, ದಾರಿ ನಡೆದು ಬರೋದು, ಮನುಷ್ಯ ನನ್ನ ಕಾಪಾಡಪ್ಪ, ನಾನು ನಿನ್ಗೆ ಸಹಾಯ ಮಾಡ್ತೀನಿ ಹೊರತು ನಿನ್ಗೇನು ಕೆಟ್ಟದ್ದು ಮಾಡೋದಿಲ್ಲ. ನನ್ನ ಪ್ರಾಣ ಹೋಗ್ತದೆ, 2 ದಿವಸ ನಿಂತ ಇದರಲ್ಲಿ ಸಿಗಿಬಿದ್ದೀನಿ, ಊಟ ಇಲ್ಲ, ಭಾಳ ತ್ರಾಸಾಗ್ಯದ ನನಗೆ. ಅವನಿಗೆ ದಯ ಬರ್ತದೆ, ಕರುಣ ಬರ್ತದೆ. ಅದು ದುರ್ಮಾರ್ಗದ್ದು, ಅದು ಸಾಗಬಾರ್ದು. ಆದ್ರೂ ಇತ್ತು ಪಾಪ ತಿಳಿಲಾರ್ದೆ ಅದನ್ನು ಹೋಗಿ ಬಿಚ್ಚಿ ಬಿಡ್ತಾನೆ. ಹೊರಗೆ ಬಂದ ತಕ್ಷಣ ಅದು ಅಂತದನ್ನು ನಾನು ನಿಂತು ತಿಂತೀನಿ, ನಂಗೆ 2 ದಿವಸದಿಂದ ಆಹಾರ ಇಲ್ಲ, ನಮ್ಗೆ ಅದೇನು ಗೊತ್ತಿಲ್ಲ, ನನಗೆ ಹೊಟ್ಟೆ ಹಸ್ತದ, ತಿಂದು ಬಿಡ್ತೀನಿ. ಅವಾಗತ್ತ ಹೇಳ್ತಾನ, ನೋಡಪ್ಪ ನಾನು ನಿನಗೆ ಉಪಕಾರ ಮಾಡೀನಿ, ತಿನ್ನು. ಆದ್ರೆ ಒಬ್ಬರಿಗೆ ಕೇಳೋಣ, ಇದು ನ್ಯಾಯನ ಅನ್ಯಾಯನ, ನಡಿ ಕೇಳೋಣ ನಡಿ ಅಂತ. ಮುಂದೆ ದೂರ ಬರ್ತಾವ, ಒಂದು ಕತ್ತೆ ಬರ್ತಾ ಇರ್ತದೆ. ಕತ್ತಿಗೆ ಕೇಳ್ತಾರ, ಏನಪ್ಪಾ ಹಿಂಗಾಗಿತ್ತು, ಈ ಪರಿಸ್ಥಿತಿ ಒಳಗೆ ನಾ ರಕ್ಷಣೆ ಮಾಡೀನಿ, ಈಗ ನನ್ನೇ ತಿಂತೀನಿ ಅಂತಾನೆ, ಇದು ನ್ಯಾಯನೇ ಹೇಳ. ಹೌದ್ರಿ, ನಾನು ಒಬ್ರು ಮನ್ಯಾಗ ಅಕ್ಸರ್ ಮನೆಯಾಗಿದ್ದೆ, ಬಟ್ಟೆಗಳು ಹೊರತಿದ್ದೆ, ಎಷ್ಟೋ ವರ್ಷ ಕೆಲಸ ಮಾಡಿದೆ, ಈ ಕಾಲಲ್ಲಿ ಶಕ್ತಿ ಇಲ್ಲ, ನನಗೆ ಬಿಟ್ಬಿಟ್ಟಾನೆ. ಈಗ ನೋಡ್ರಿ ನಾ ಕಸ ಕಡ್ಡಿ ತಿಂದು ಮಾಡ್ಲಿಕ್ಕತ್ತೀನಿ, ಯಾವ ಉಪಕಾರ ಇಲ್ಲ. ನಾ ಎಷ್ಟು ಮಾಡಿದ್ರೆ ನಂದೇ ಹಣೆ ಬರ ಹೆಂಗಾಗ್ಯದ ನೋಡ್ರಿ. ಅದು ತನ್ನ ಅನುಭವದ ಹೇಳ್ತದೆ. ಬಹಳ ಮಂದಿ ಸಮಾಜದಲ್ಲಿ ಹಂಗೆ ಇರ್ತಾರೆ, ನಾವೇನೋ ಕೇಳಿಕ್ ಹೋದ್ರೆ ತಮ್ದೇನೋ ಸುದ್ದಿ ಮಾತಾಡ್ತಾರೆ. ಈ ರೀತಿ ಪಾಪ ಅವಾಗ ಚಿರ್ತಂತ ನೋಡು, ಅವನು ಹೇಳೇನಲ್ಲ, ನಾ ಈಗ ಬಿಡೋದಿಲ್ಲ, ತಿಂತೀನಿ. ಇಲ್ಲ ಇನ್ನೊಬ್ರಿಗೆ ಕೇಳೋಪ್ಪ, ಹಂಗೆ ಮಾಡ್ಬೇಡ ಅಂತ ಹೇಳ್ತಾರೆ. ಸರಿ ಅಂತ ಇನ್ನು ಸ್ವಲ್ಪ ಮುಂದಕ್ಕೆ ಬರ್ತದೆ. ಒಂದು ಎತ್ತು ಬರ್ತದೆ, ಎತ್ತಿಗೆ ಕೇಳ್ತಾರೆ, ಏನಪ್ಪಾ ನೋಡಿ ಹಿಂಗ ಉಪಕಾರ ಮಾಡ್ಲಿಕ್ಕೆ ಹೋಗಿನಿ, ಬಿಡಿಸಿನಿ, ಈಗ ನನ್ನ ತಿಂತೀನಿ ಅಂತದ. ಹೌದ್ರಿ, ನಾನು ಗಾಣಿಗೆರ ಮನೆಗೆ ದುಡ್ದು ಸಾಯ್ತಾನ ದುಡಿದಿನಿ, ಈಗ ನಾನು ಬಿಟ್ಟಾರ ನೋಡ್ರಿ, ಏನ್ ಮಾಡ್ತೀರಿ, ಯಾರಿಗೆ ಅನ್ಲಿಕ್ಕೆ ಬರ್ತದೆ? ಎಲ್ಲಾರು ಬದ್ಮಾಚಾರ, ಯಾವ ಉಪಕಾರ ಇಲ್ಲ ಏನು ಅದೇ ನಡೆದಿಲ್ಲ. ಇವತ್ತಿನ ನಾ ಮಸ್ತ್ ಉಪಕಾರ ಮಾಡಿ 30 ವರ್ಷ ದುಡಿದಿನ ಅವ್ರ ಮನೆಯಾಗ, ಏನೋ ತನ್ನ ಕತಿ ಹೇಳಿಬಿಡ್ತದ. ಅವಾಗ ಚಿರತ ಖಚಿತ ಆಗಿಬಿಡ್ತದೆ, ಇನ್ನ ನಾನು ಕೇಳೋದಿಲ್ಲ, ನೀನು ತಿಂದೇ ಬಿಡ್ತೀನಿ. ಅವಾಗ ಮನುಷ್ಯ ಹೇಳ್ತಾನೆ, ಲಾಸ್ಟ್ ಒಂದು, ಅದಾದ್ಮೇಲೆ ತಿಂದ್ಬಿಡು, ನಾನು ಮತ್ತೆ ಕೇಳೋದಿಲ್ಲ, ಇದು ಒಂದು ಕೇಳೋಣ, ನಾನು ಮತ್ತೆ ಕೇಳೋದು ದಯಮಾಡಿ, ಲಾಸ್ಟ್ ಕೇಳೋ, ತಿಂದ್ಬಿಡು. ಸರಿ, ಇದು ಲಾಸ್ಟ್ ನೋಡು, ಮತ್ತೆ ಕೇಳೋದು. ಇಲ್ಲ ಕೇಳೋದಿಲ್ಲ, ನೀನು ಅವ್ರು ಹೇಳಿದ್ಮೇಲೆ ತಿಂದೇ ಬಿಡು, ಇನ್ನು ಬೆಸ್ಟ್ನೆಲ್ಲ ಸರಿ ಅಂತ. ಒಬ್ಬ ಸಂತ ಬರ್ತಿರ್ತಾನೆ, ಸಾಧು. ಅವ್ರು ಬಹಳ ಜಾಗೃತ ಅವಸ್ಥೆಯಲ್ಲಿ ಇರ್ತಾರ, ಬಹಳ ದಿವ್ಯ ದೃಷ್ಟಿಲಿ ನಿಂತಿರ್ತಾರೆ. ಅವ್ರಿಗೆ ಹೋಗಿ ಕೇಳ್ತಾರ, ಹಿಂಗಾಗ್ಯದ, ಇದು ನಾನು ತಿಂತೀನಂತದ್ದು ನ್ಯಾಯ ಏನು? ನನ್ಗೆ ಏನ್ ನೀವು ಹೇಳಿದ್ದು ಸರಿಯಾಗಿ ತಿಳಿವಲ್ದು, ಏನು ಯಾರದು ಎಲ್ಲಿ ಸಿಗಿ ಬಿದ್ದಿದ್ರು? ಇಲ್ಲ ಅಲ್ಲಿ ದೂರ ಗಿಡದ, ನೀವು ಅಲ್ಲಿ ತೋರಿಸ್ರಿ, ನಡ್ರಿ ಹೋಗಮ್ಮ. ಅಲ್ಲಿ ಹೋಗ್ತಾ, ಅಲ್ಲಿ ಅದು ಹೆಂಗ್ ಸಿಗಿ ಬಿದ್ದಿತ್ತು ಅದು, ಇದೇ ಗಿಡ ಅಲ್ಲ, ಅದು ಕಟ್ಟೋದಕ್ಕೆ, ಅದು ಹೆಂಗ್ ಬಿದ್ದಿತ್ತು ಅಂದ್ರೆ ನಾನು ನೋಡಿದ್ರೆ ಹೇಳಿಕ್ಕೆ ಬರ್ತದೆ, ಇಲ್ಲಾಂದ್ರೆ ಹೇಳಿಕ್ಕೆ ಹೆಂಗ್ ಬರ್ತದೆ? ಅದು ಚಿರತ ಹೋಗಿ ನಿಂತು ಬಿಡ್ತದೆ. ಅದು ನೆತ್ತ ಬಳ್ಳಿಲಿಂತ ಎಲ್ಲ ಕಟ್ಟಿ ಗಂಟು ಹಾಕಿ ಜಗ್ಗೆ ಟೈಟ್ ಮಾಡಿ ಎಲ್ಲ ಕಟ್ಟಿಬಿಡ್ತಾರೆ. ಹಿಂಗ್ ಸಿಗಿ ಬಿದ್ದಿತ್ತು ನೋಡ್ರಿ, ನಡಿ ಈಗ ಇರಲ್ಲ, ಅದು ಅಲ್ಲೇ ಇರಲಿ, ಹೋಗಮ್ಮ ನಡಿ. ನೀನು ಉಪಕಾರ ಮಾಡಿತ್ತಪ್ಪಪ್ಪ, ಅದು ದುಷ್ಟ ಪ್ರಾಣಿಗಳಿಗೆ ಹಂಗ ಇದು ಮಾಡಬಾರ್ದು. ನೀನು ಚಿರತ ಒದರ್ಲಿಕ್ಕೆ ಚಾಲು ಮಾಡ್ತೀವಿ. ಎಲ್ಲ ನಿನಗೆ ಆಗಿದ್ದು ಶಾಸ್ತಿ ಅಷ್ಟೇ. ಈ ಚಾಣಾಕ್ಷತನ ಮೊದಲೇ ಮಾಡ್ಬೇಕಾಗಿತ್ತು, ಇವ ಮಾಡಿಲ್ಲ, ಅದಕ್ಕೆ ಕಲ್ಸಿನಿ ಅಂತ ಹೇಳಿ ಆ ಸಂತ ಹೇಳ್ತಾನ. ನೋಡ್ರಿ, ನಾವು ಸಹಿತ ಯಾರಿಗಂದ್ರೆ ಅವರಿಗೆ ಸಹಾಯ ಮಾಡಿ, ಯಾರಿಗಂದ್ರೆ ಅವ್ರಿಗೆ ಇಳ್ಕೊಂಡು ಬಹಳ ಅನುಭವ ಆಗಿಬಿಡ್ತಾವ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಎಷ್ಟೇ ಹುಷಾರಿದ್ರು ಕೂಡ ನಮ್ದೊಂದು ಸ್ವಲ್ಪ ಸ್ವಭಾವದ್ಲಿಂದ ನಾವು ಎಲ್ಲಂದ್ರಲ್ಲಿ ಸಿಗಿಬೀಳ್ತೀವಿ. ಅದು ಜೀವನದಲ್ಲಿ ಒಮ್ಮೆ ಸಿಗಿಬಿದ್ದು ಅದರಲ್ಲಿಂದ ಹೊರಗೆ ಬಂದ ಮೇಲೆ ಮತ್ತೆ ಇಂತಹ ದುಷ್ಟರಿಗೆ ಎಂದೂ ಸಹಾಯ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದು ನಾವು ಜೀವನದಲ್ಲಿ ಕಲ್ಕೋಬೇಕು ಪಾಠ. ಲರ್ನ್ ಟು ಸೈ ನೋ ಅಂಬದು ಕಲೀರಿ. ಇಲ್ಲ ಸಾರಿ, ಕ್ಷಮಿಸ್ರಿ, ನಮ್ಗೆ ಆಗೋದಿಲ್ಲ, ಬರೋದಾಗೋದಿಲ್ಲ, ನನ್ನ ಕೈಲಾಗೋದಿಲ್ಲ, ನಮ್ಮಲ್ಲಿ ಇಲ್ಲ, ಇದು ಹೇಳಿ ಕಲೀರಿ ಅಂತ ಹೇಳಿ. ಇನ್ನೊಬ್ಬ ಬಹಳ ಕೃಪಣ ಇದ್ದ, ಬಹಳ ಚಾಲ್ಬಾಜಿ ಇದ್ದ, ದುಷ್ಟ ಇದ್ದ, ಶ್ರೀಮಂತ ಇದ್ದ. 2-3 ಚೀಲಗಳು ಕೈಯಾಗ ಹಿಡ್ಕೊಂಡು ಹೋಗ್ತಿದ್ದ, ದುಕಾನ್ ಬಂದ್ ಮಾಡಿಕೊಂಡು. ರಾತ್ರಿ ಒಂದು ಚೀಲ, ಅಲ್ಲಿ ಸಾಯಂಕಾಲದ ಹೊತ್ತೆ ಒಂದು ಚೀಲ ಕೆಳಗೆ ಬಿದ್ದು ಬಿಡ್ತು. ಅದರಲ್ಲಿ 35 ಸುವರ್ಣ ನಾಣ್ಯಗಳಿದ್ದು. ಮನೆಗೆ ಹೋಗಿ ಚೀಲ ಇಟ್ಟಾನ, ನೋಡಿದೆ ಇಲ್ಲ ಆ ಚೀಲ. ಓಡ್ಕೊಂಡ್ ಬಂದ, ಹುಡುಕಾಡ್ದ, ಎಲ್ಲಿ ನೋಡಿದ ಚೀಲ ಸಿಗೋದು.
ಪಾಪ ಆ ಹುಡುಗಿ ಒಂದು 7-8 ವರ್ಷದ ಹುಡುಗಿ, ಅಜ್ಜ ಏನು ಹುಡುಕ್ತಾ ಇದ್ದೀರ? ಇಲ್ಲಮ್ಮ ನನ್ನ ಚೀಲ ಬಿದ್ದಿತ್ತು. ಇಲ್ಲಿ ನೋಡ್ರಿ ಇದೇನ್ ಚೀಲ? ಹಾ ಇದೇನಮ್ಮ, ಇದೇ ತಾತ ಅಂತಂದ. ಹೊರಗೆ ತೆಗೆದು ನೋಡಿದ 35 ಸುವರ್ಣ ನಾಣ್ಯಗಳು ಹಂಗೆ ಇದ್ದು. ಯಾರು ನೀನು? ಇದೇ ನಮ್ಮ ಮನಿ ರೀ, ನಾವಪ್ಪ ಅಲ್ಲಿ ಅಂತ ನೋಡ್ರಿ, ಅದೇ ನಮ್ಮ ಮನಿ ಅಂತ ಹೇಳಿ. ಇವ ಥ್ಯಾಂಕ್ಸ್ ಹೇಳಿ ಅವ್ರ ತಂದಿಗೆ ಹೇಳಿ 1-2 ನಾಣ್ಯ ಕೊಡಬೇಕಾದಿತ್ತು. ಅದರ ದುಷ್ಟ ಬುದ್ಧಿ, ದುರಾಶೆ. ಅವ ಏನ್ ಅನ್ಕೊಂಡ, ಇದ್ರ 45 ನಿನ್ನ ಮಗಳು 10 ತೆಕ್ಕೊಂಡಾಳ ಅಂತ ಹೇಳಿ ಗದ್ಲೆಬ್ಸಿದ್ನಂದ್ರ ಅವ್ರಪ್ಪ 10 ಹೆಂಗಿದ್ರು ಕೊಡ್ತಾನೆ ಸುವರ್ಣ ನಾಣ್ಯ ಅಂತ ಹೇಳಿ ಒದರ್ಲಿಕ್ಕೆ ಚಿರ್ಲಿಕ್ಕೆ ಚಾಲು ಮಾಡ್ತಾನೆ. ಮನೆಗೆ ಹೋಗ್ತಾರೆ, ಏನಾಯ್ತು ಅಂತ ಕೇಳ್ತಾರ. ಇದರಲ್ಲಿ 45 ನಾಣ್ಯಗಳಿದ್ದಿತ್ತು, ಈಕಿ ಸಿಕ್ಕದ 35 ಅಂತೆ ಕೊಡ್ಲಿಕ್ಕತ್ತಾಳ ನನಗ ಅಂತ. ನಮ್ಗೇನು ಗೊತ್ತಿಲ್ರಿ, ನಮ್ಮ ಹುಡುಗಿ ಅಂತಕ್ಕೆಲ್ಲ. ಹಂಗಿದ್ರೆ ಕೊಡ್ತಿದ್ದೆಲ್ಲ, ಆಕಿ ತಂದು ಕೊಟ್ಟಾಳ, ನೀವು ದಯಮಾಡಿ ನೋಡ್ರಿ. ಇಲ್ಲ ಗ್ಯಾರಂಟಿ ನೀವು 10 ಕೊಡಬೇಕು, ನನಗೆ ಗೊತ್ತಿಲ್ಲ ಅದು ಅಂತ ಜಗ್ಗಿ ಗದ್ಲೆಬ್ಬಿಸ್ತಾನೆ. ಮಂದಿ ಎಲ್ಲಾರು ಬರ್ತಾರ. 45 ಇದ್ದು 10 ತೆಕ್ಕೊಂಡ ನೋಡ್ ಮನೆಗೆ ಒಳಗಿಟ್ರ ಅಂತ. ಇಲ್ಲ ರೀ, ನಮ್ಮ ಮನೆಯೆಲ್ಲ ನೋಡ್ರಿ, ನಾವು ಹಂಗೆ ಮಾಡೋರಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಿದ್ರೆ. ಕೋರ್ಟಿಗೆ ಹೋಗ್ತದೆ ನ್ಯಾಯ, ಪೊಲೀಸ್ ಸ್ಟೇಷನ್, ಕೋರ್ಟ್ನಲ್ಲಿ ಜಡ್ಜ್ ಕೇಳ್ತಾನ. ಜಡ್ಜಿಗೆ ಇದೆಲ್ಲ ತಿಳಿತದ, ಇವ ಬದ್ಮಾಶಾನ್ ಅಂತ ಹೇಳಿ. ಅವ ಹೇಳ್ತಾನ, ಸಾವುಕಾರ ನಿನ್ ನಾಣ್ಯಗಳು ಎಷ್ಟಿದ್ದು? 45 ಇದ್ದು ಸರ್. ಸರಿ, ಇದರಲ್ಲಿ ಎಷ್ಟವ ನಾಣ್ಯಗಳು? ಇದ್ರಲ್ಲಿ 35 ಅವ. ಓಹೋ, ಹಾಗಾದ್ರೆ ಒಂದು ಕೆಲಸ ಮಾಡು, ಇದು 35 ನಾಣ್ಯ ಆ ಹುಡುಗಿ ಕೊಟ್ಬಿಡು. ನೀನ್ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡು, 45 ಚೀಲ ಸಿಕ್ತಂದ್ರೆ ನಿಂಗೆ ತಂದು ಕೊಡ್ತಾರ. ಇದು 35 ಅದು ಯಾರು ಇರ್ತದೆ, ಏನಮ್ಮ ನಿನ್ನಲ್ಲಿ ಇಡುವ ಚೀಲ, ಅದು ಯಾರು ಕೇಳಲಿಕ್ಕೆ ಬರ್ತಾರ ಅವಾಗ ಕೊಡುವಂತೀಗಂತ ಅದು ನೀ ತೊಗೊಂಡು ಮನೆಗೆ ಹೋಗ್ಬಿಡು. ಈಗ ಇವ್ರದೊಂದು ಕಂಪ್ಲೇಂಟ್ ತಗೋರಿ, 45 ಇವ್ರದೊಂದು ಸುವರ್ಣ ನಾಣ್ಯ ಚೀಲ ಕಳೆದದ, ಸಿಕ್ತಪ್ಪ ಅಂದ್ರೆ ಇವ್ರಿಗೆ ಕೊಡ್ರಿ ಅಂತ. ಗಾಬರಿ ಆಗ್ಬಿಡ್ತಾನ. ಇಲ್ಲ ಸ್ವಾಮಿ, ನಾನು ಸುಳ್ಳಾಡಿನಿ, ತಪ್ಪಾಗ್ಯದ, ಕೊಡ್ಸ್ರಿ, ನಾನು ಕೊಡ್ಸೋದು. ಈಗ ಆಗೋದಿಲ್ಲ ಅಂತ. ಈಗ ನಾ ಬರೆದು ಬಿಟ್ಟಿನ ಜಜ್ಮೆಂಟ್, ಈಗ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಂದು 45 ಸಿಕ್ತಂದ್ರೆ ಪೊಲೀಸರು ತಂದು ಕೊಡ್ತಾರೆ, ನಿನ್ಗೇನ್ ಚಿಂತೆ ಮಾಡ್ಬೇಡತ್ತ. ಇಲ್ಲ ರೀ, ಅದೇ ಅದು ನಂದಂತ. ನೀನೇ ಹೇಳಿದೆ ನಂದಲ್ಲ 35 ಇದ್ದು, 35 ನಂದಲ್ಲ 45 ಇತ್ತಂತ ಹೇಳಿದ್ದೆಲ್ಲ. ಹೌದ್ರಿ, ಅದೇನೋ ತಪ್ಪಾಗಿ ಅಂದೆ ಅಂತ. ಈಗೇನೋ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ. ಅಂದ್ರ ಚಾಣಕ್ಷತನದಿಂದ ಆ ಸಾಧು ಹೆಂಗ ಶಿವರ ಇದರ್ಲಿಂತ ಉಳಿಸಿದ, ಆ ಜಡ್ಜ್ ಸಹಿತ ಆ ಇದರ್ಲಿಂತ ಉಳಿಸ್ತಾನೆ. ಹಂಗೆ ಈ ದುರ್ಬುದ್ಧಿ ಇದ್ದವರು, ಬಹಳ ಚಾಂಡಾಲ ಪ್ರವೃತ್ತಿ ಇದ್ದವರು, ನಾವ್ ಎಷ್ಟೇ ಉಪಕಾರ ಮಾಡಿದ್ರು ಕೂಡ ಕೊನೆ ನಮ್ಮ ಬೆನ್ನಲ್ಲಿ ಚೂರಿ ಹಾಕೋರು, ಮಿತ್ರದ್ರೋಹ ಮಾಡೋರು ಈ ಸಮಾಜದಲ್ಲಿ ಬಹಳ ಆಗಿಬಿಟ್ಟರು. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ತಿಳಿದಿಲ್ಲ. ಅಂತ ಹೊತ್ತಿನಲ್ಲಿ ಜಾಗೃತಿಲಿಂದ ಜೀವನ ಮಾಡಬೇಕು. ಇದೇ ನಮ್ಮೆಲ್ಲರಿಗೆ ಎಚ್ಚರಿಕೆ. ಭಾರತ್ ಮಾತಾ ಕಿ ಜೈ. ಎಲ್ಲ ನಮಸ್ಕಾರ.